ಗೊತ್ತಿಲ್ಲ, ತಂದೆ ಗೊತ್ತಿಲ್ಲ, ಮುದ್ದೆ ಗೊತ್ತಿಲ್ಲ, ಹಾಯಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಣ್ಣ ತಮ್ಮರು ಬಂಧು ಬಳಗ ಏನೂ ಗೊತ್ತಿರಂಗಿಲ್ಲ. ಹೌದೌದು. ಅದು ತನ್ನ ಮನಸ್ಸಿನಾಗ ಹೆಂಗಿರ್ತ ಹಂಗ ಬೆಳೆಸಿದ ಮಗು. ಹೌದು. ದೇವ್ರಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ. ನೀವು ಏನ್ ಮಾಡ್ಬೇಕಂತ ಕೇಳಿದ್ರ ಏನ್ ಮಾಡ್ಬೇಕ್ರಿಪ್ಪ? ಮಕ್ಕಳಿಗೆ ಶಿಕ್ಷಣ ಜೊತೆ ಸಂಸ್ಕಾರ ಕೊಡ್ರಿ. ಹೌದೌದು. ಹಾಯಿ ಮುದ್ದೆ ಮನೆಯಲ್ಲಿ ಮೊಮ್ಮಕ್ಕಳಿದ್ರೆ ಅವ್ರಿಗೆ ಗೌರವ ಕೊಡ್ಬೇಕಲ್ಸ್ರಿ. ಹೌದೌದು. ಯಾಕ್ರಿ? ಕೊಡ್ಬೇಕು. ಕೆಲವೊಂದು ಏನಾಗ್ಲಕತ್ತ ಅಂತ ಕೇಳಿದ್ರ ಏನಾಗ್ಲಕತ್ತರಪ್ಪ ಈ ಶಬ್ದ ಶಿಕ್ಷಣ ಕೊಟ್ಟಿದ್ದ ನಿಮ್ಮ ಮಕ್ಕಳು ನಿಮಗೆ ಗುರುತಿಡಂಗಿಲ್ಲ. ನೀವು ಮುದುಕರಾಗಿ ರುದ್ರಾಸನ ಹೇಳಾಕತ್ತಾರೆ. ಈ ಮಾತು ಸುಳ್ಳಲ್ಲಿದು. ಅವರು ಶಿಕ್ಷಣ ಕೊಟ್ಟು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಹನಿ ಮೇಲೆ ದೇವರಿಗೆ ಒಂದು ಬಂಡ ಹಚ್ಚು ಅಂತ ಹೇಳ್ರಿ. ಹೌದೌದು. ಇಂತ ಹಬ್ಬ ಹಡೆ ಜಾತ್ರೆ ಕೇಳ್ರಿ. ಹೌದು. ನಮ್ಮ ಧರ್ಮದೊಳಗೆ ಏನೇನು ನಿಂತು ಮಾಡುವಂತ ತಾಕತ್ತು ಅವರಿಗೆ ಧರ್ಮ ಸಭೆಗಳಲ್ಲಿ ಮಾತಾಡುವಂತ ತಾಕತ್ತು ನೀವು ಇಂತ ಸಂಸ್ಕಾರ ಕೊಡ್ರಿ ನಿಮ್ಮ ಮನೆಯೊಳಗೆ ಮಕ್ಕಳಿಗೆ. ಹೌದೌದು. ಜಡಿಗೆ ಕೊಟ್ರ ಅಂತ ಹೇಳ್ರಿ. ಯಾವ ನಮ್ಮ ಜಗದ್ಗುರು ಯಾವ ಸಿದ್ಧಗ ಹೌದೌದು. ಏನ್ ಮಾಡ್ಯಾರಿಪ್ಪ? ಅಕ್ಕನೇನ ಮಾಯಮ್ಮ ಬೇಡ್ಕೊಂಡು ಹರಿಕೆ ಇರ್ತದ. ಹೌದೌದು ಇರ್ತದ್ರಿಪ್ಪ ಹರಿಕೆ. ಅಕ್ಕನೇನ ಮಾಯಮ್ಮ ಯಾಕೆ ಹರಿಕೆ ಇರ್ತಕ್ಕೆ ಹೋಗ್ತೀನಿ ಅಂತ ಹೇಳಿ ಅಕ್ಕನೇನ ಮಾಯಮ್ಮ ಬೀರದೇವ್ರ ಹಠ ದೊಡ್ಡ ನಿಂತ ಕಾರಣದಾಗ ಹೌದೌದು. ಏನ್ ಹೇಳ್ತಾರ್ರಿಪ್ಪ? ನಮ್ಮ ಅಕ್ಕನೇನ ಮಾಯಕ್ಕ ಏನ್ ಮಾಡ್ತಾ ಅಂತ ಕೇಳಿದ್ರೆ ಏನ್ ಹೇಳ್ತಾರ್ರಿಪ್ಪ? ಅಕ್ಕ ಮಾಯಕ್ಕ ಬೀರಪ್ಪ ಕರೀನಾರಾಯಣಗೌಡಂದ್ರ ಬಾಳ ಕೆಟ್ಟದಲ್ಲ, ದುಷ್ಟದಲ್ಲ, ಹೋದ್ರ ನಿಂಗೆ ಬರೋದಲ್ಲ, ಸುಟ್ಟು ಹಾಕ್ತಾನ. ಬಾಳ ಕೊಟ್ಟಿ ಬಾರಿ ಆಗ್ತದಲ್ಲ ಹೋಗ್ಬೇಡ ಬೀರಪ್ಪ ಅಂದಾಗ ಬೀರಪ್ಪ ಅಂತ ತೊಟ್ಟು ಕೇಳಲಕ್ಕನ ಏನ್ ಹೇಳ್ತಾರ್ರಿ ಬೀರಪ್ಪ? ಇಲ್ಲ ಕಾಲ ಇವತ್ತು ಕರೀನಾರಾಯಣ ಗೌಡನ ಮಗಳ ಗೆದ್ದೆ ತಿರ್ತೀನಿ ಅಂತಂದಾಗ ಅಕ್ಕನೇನ ಮಾಯಕ್ಕ ಏನ್ ಹೇಳ್ತಾರ? ಮಾಯಕ್ಕ ಮಂದಳಗೆತನ ಮಾಡಿ ಜಗದ್ಗುರು ಏನು ಸಿದ್ಧಗ ಪಟ್ಟದ ಬರಮ್ಮ ನಂದಾಗ ಹರಕೆ ಬೇಡ್ಕೊತಾಳ. ಏನ್ ಬೇಡ್ಕೊತಾಳ್ರಿಪ್ಪ ಹರಕೆ? ಕರೆ ಮೈಗೆ ತೆಳಗಾದಿ ತಮ್ಮನ ಕೈ ಮೇಲಾಗಲಿ ಅಂತ ಹೇಳಿ ಗುರುವಿಗೆ ಹಬ್ಬ ಹೂವ ತುಳಿಸ್ತೀನಿ, ಹಬ್ಬ ಹಾಕ್ತೀನಿ ಅಂತ ಹೇಳಿ ಕರೆಯುವುದು ಎಂತ ಹಬ್ಬದ ಬಂಧುಗಳೇ. ಹೌದು. ಮಾಯಮ್ಮ ಬೇಡ್ಕೊಂಡ ಹಬ್ಬದು. ಮಾಯಮ್ಮ ಬೇಡ್ಕೊಂಡಾಗ ಎದುರು ಸಲವಾಗಿ ಅಂತ ಕೇಳಿದ್ರ ಹೌದು ಹೌದು ಎದುರು ಸಂಬಂಧ್ರಿಪ್ಪ. ಈ ಬೀರದೇವರ ಕರೀನಾರಾಯಣ ಗೌಡನ ಮಗಳಿಗೆ ಗೆದ್ದು ತರುವ ಸಲುವಾಗ ಅದಕ್ಕೆ ಬೀರದೇವರ ಕೈ ಮಾಲೆ ಅಂತೇಳಿ ಇಂತ ಹರಕೆ ಬೇಡ್ಕೊಂಡಾಳ. ಹೌದು ಹೌದು ಹೌದ್ರಿಪ್ಪ. ಅದಕ್ಕೆ ಹಬ್ಬ ಮಾಡುವ ಮುಂದೆ ಜಗದ್ಗುರು ರೇವಣ ಸಿದ್ಧ ಮತ್ತು ಪಟ್ಟದ ಬರಮನ್ನು ಹರಿಕೃತ ಬರಮಾಡಿಕೊಳ್ಳುವಾಗ ಹೌದು ಬೀರದೇವರ ರೇವಣ ಸಿದ್ಧಕ್ಕೆ ಕರ್ಕೊಂಡು ಬರುವ ಮುಂದೆ ಒಂದು ಮಾತು ಕೊಡ್ತಾನ. ಏನ್ ಕೊಟ್ಟಾನ್ರಿಪ್ಪ ಮಾತ? ಗುರುವೇ ನನ್ನ ಹಬ್ಬಕ್ಕೆ ಬಂದೆ ಅಂದ್ರೆ ನಿನಗೆ ರೊಕ್ಕ ರೂಪಾಯಿ ವಜ್ರ ವೈಡೂರ ಎತ್ತ ಎಮ್ಮಿ ಆಕಳ ಎತ್ತು ಕಟ್ಟಲ್ಲಿ ಬರೋಲಿ ಇಟ್ಟೆಲ್ಲ ನಿನಗೆ ದಾನ ರೂಪದಲ್ಲಿ ಕೊಡ್ತೀನಿ ಅಂದಾಗ ಹೌದು ಹೌದು. ರೇವಣ ಸಿದ್ಧ ಕೇಳಿದಾಗ ಬೀರದೇವರ ಹೂ ಅಂತೇಳಿ ಮಾತು ಕೊಟ್ಟ ರೇವಣ ಸಿದ್ಧ ಕರ್ಕೊಂಡ್ ಬರೋದು ಹಬ್ಬಕ್ಕೆ ಹೌದು ಹೌದು ಕರ್ಕೊಂಡ್ರಪ್ಪ. ಅದ್ರ ಸಲುವಾಗಿ ವೇದಿಕೆ ಮೇಲೆ ಅಂತ ಪುಣ್ಯಾತ್ಮರು ಅವಾಗ ದಾನ ಧರ್ಮ ಕೊಟ್ಟವ್ರು ಅವರ ಹೌದು. ಈಗಾದ್ರು ಆದಪ್ಪಣ್ಣ ರಾಯಪ್ಪ ಡೌಲಿಗೆ ಅವ್ರು ಡೌಲಿಗೆ ಅವ್ರಾದ್ರು ಈ ನಮ್ಮ ಮಾಯಪ್ಪನ ಜಗದ್ಗುರು ರೇವಣ ಸಿಗತ್ತಾಗ ಜನ್ಗಿ ಕೂಡ ಸಂಬಂಧ ಹೌದು ಹೌದು. ಒಂದು ಆಡಮರಿ ಕೊಟ್ಟಾರ ಅಂತ ಪುಣ್ಯಾತ್ಮರು ರೇವಣ ಸಿದ್ಧ ಪಟ್ಟದ ಪರಮಾನಂದ ಅಕ್ಕನೇಳ ಮಾಯಕ್ಕ ಹೌದು. ಇಲ್ಲಿ ವಾಸ ಮಾಡ್ತಾ ಇರ್ತ ಮಾಳಿಗರಾಯ ಹಾಗೂ ಬೀರದೇವರ ಅಷ್ಟೈಶ್ವರ್ಯ ಸಿರಿ ಸಂಪತ್ತ ಭಾಗ್ಯ ಭೋಗಿ ಕೊಟ್ಟು ಕಾಪಾಡೆಂದು ಆ ಗುರುವಿನಲ್ಲಿ ಬೇಡ್ಕೊತಾ ಇರ್ತೀವಿ. ಹೌದು ಹೌದು ಹೌದು. ಚಾ ಕೊಡ್ರಿ ಚಾ. ದೇವ್ರ ಅವ್ರು ಕುಲ್ಲ ಇರ್ತಾರ ಅವ್ರ ಹಿಂದ್ಗಡೆ ಕೊಡು. ಅಂದ್ರೆ ಹಾಡೋರಿಗೆ ಬಡಿಯೋರಿಗೆ ಬಾಸೋರಿಗೆ ಕೊಡು ಜಲ್ದಿ. ಹೌದು ಹೌದು. ಏನು ತಮ್ಮ ಹಬ್ಬನೇ ಹರಗೊಂಡಿನಿ ಕಾರಣ ಕೈಗೊಂಡಿನಿ ಕೈಲಾಸದಿಂದ ಹೂಮಾರಿ ಬರುವ ಶಿವನು ಸದನಾದರೂ ಬರುವುದು. ಆದರೂ ತಮ್ಮ ಹಬ್ಬ ಮಾಡಿ ಹೋಗುವಾಗ ಹುಟ್ಟು ಹೋಗುವಂತ ಸೀರೆ ಯಾವ ಕಿಮ್ಮತ್ತಿನ ತಂದಿರಿ ಬೀರಣ್ಣ?
ಏನು ತಮ್ಮ ಏನಕ್ಕ ರೈತ ನನಗಾಗಿ ಹತ್ತಿ ಬಿತ್ತಿಲ್ಲ, ಜಾಡ ನನಗಾಗಿ ಸೀರೆ ನೇಯ್ದಿಲ್ಲ, ತಟ್ಟೆ ನನಗಾಗಿ ಕುಬಸ ನೇಯ್ದಿಲ್ಲಲ್ಲ ತಮ್ಮ. ಏನು ತಮ್ಮ ಏನಕ್ಕ ಬಂಗಾರ ಜರ್ತಾರ ಪಿತಾಂಬರ ಮಗ್ಗಿ ಕುಬಸ ತಂದ್ರೆ ಉಟ್ಕೊಂಡು ಹೋಗ್ತೀನಿ, ಇಲ್ಲವಾದ್ರೆ ನಾನು ಹಂಗೆ ಹೋಗ್ತೀನಿ ನೋಡು ತಮ್ಮ. ಆಗಲಿ ಆಗಲಿ ಅಕ್ಕ, ಮಗ್ಗಿ ಕುಬಸ ಬಂಗಾರ ಛತ್ರ ಪಿತಾಂಬರ ಅಷ್ಟೇ ಅಲ್ಲ, ವಜ್ರವಾದಿ ಕೊಡ್ತೀನಿ, ಗದ್ದಿ ಟಿಕ್ಕ ಕೊಡ್ತೀನಿ, ಮ್ಯಾಲ ಗುಂಡು ಕೊಡ್ತೀನಿ, ಮುಂಗಾಗಿ ಅಂಕಿ ಕೊಡ್ತೀನಿ, ನಡುವಿಗೆ ಒಟ್ಟಡೆ ಕೊಡ್ತೀನಿ, ಎಂಟು ಜನಿಗೆ ಕೊಡ್ತೀನಿ, ಆಕಳ ಬಲ್ಲಳಿ ಎತ್ತು ಕಂಟ್ರಿ ಇಷ್ಟೆಲ್ಲ ಕೊಟ್ಟು ಕಳಿಸ್ತೀನಕ್ಕ. ಏನು ತಮ್ಮ ಹೇಳಕ್ಕ ಇಷ್ಟೆಲ್ಲ ಒಡವೆ ವೈಭವಗಳನ್ನು ಕೊಟ್ಟರೆ ಈ ಕಲಯುಗದಾಗ ಬೀರದೇವರ ಹಬ್ಬಕ್ಕೆ ಹಾಡಿ ಹರಿಸಿ ಹೋಗ್ತೀನಿ ತಮ್ಮ. ನಾ ಹಾಡಿ ಹರಿಸಿ ಹೋಗ್ತೀನಿ ಹಬ್ಬಕ್ಕ. ಆಗಲಿ ಆಗಲಿ ಅಕ್ಕ, ಆಗದು ತಮ್ಮ. ಹಾ ಹಾ ಚಲೋದ ಗರ್ತದ ಇಬ್ಬರದು. ಹಲೋ 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 ಆ
ಹಲೋ ಹಲೋ ಯಾವ ಅಕ್ಕನೇನ ಮಾಯಕನ ಕರೆಯಲು ಹೌದು ಲಿಂಗವೀರಣ್ಣನವರ ಚಿಂಚಲ ಸುರ್ಕ ಹೋಗಿ ಹೌದು ಹೋಗಿ ಹೋಗಿ ಅಕ್ಕನೇನ ಮಾಯಕನ ಕಾಡುವ ತಮ್ಮ ಯಾವ ರೀತಿ ಕಾಡನಂತಕ್ಕಂಥದ್ದು ನೋಡಿರಿ ನನ್ನ ಆತ್ಮೀಯ ಬಂಧುಗಳೇ ನೋಡಿರಲ್ರಿ ಇಡ್ತಕ್ಕ ಲಿಂಗವೀರಣ್ಣನವರ ಅಕ್ಕನೇನ ಮಾಯಕನ ಯಾಕೆ ಕಾಡನಪ್ಪ ಅಂತ ಕೇಳಿದ್ರ ಯಾರು ಕಾಡಪ್ಪ ದೇವರಿಗೆ ಹೇಳಿ ಬಪ್ಪಣ್ಣನ ಅಕ್ಕನೇನ ಮಾಯಕನ ಕರೆಯಲು ಕಳಿಸಿದ ಅಕ್ಕ ನೊಂದಳ ಮಾತುಗಳು ನಾಳೆ ಕಳಿಸಲು ಏನು ಬಪ್ಪಣ್ಣ ಏನು ಬಪ್ಪಣ್ಣ ನಿಮಗೆ ಬುದ್ಧಿ ಹುಟ್ಟಲಿಲ್ಲ ಬಾಣ ಹುಟ್ಟಲಿಲ್ಲ ಅಂತ ನಿಂದದ ಮಾತಾಡಿದಾಗ ಹೌದು ಹೌದು ಅವಾಗ ದೇವರಿಗೆ ಹೇಳಿ ಬಪ್ಪಣ್ಣ ಬಂದು ಲಿಂಗವೀರಣ್ಣದೇವರ ಮುಂದೆ ಹೇಳಿದ ಲಿಂಗವೀರಣ್ಣದೇವರ ಏನು ಮಾಡ್ತಾರ ಗರಗರನೆ ಹೊಲತ್ತಿನ ಬಗಬಗನೆ ಉರಿದ ಸಿಟ್ಟಿಗೆ ಬಂದು ತನ್ನ ಮನೆಗೆ ಬಂದು ಕನ್ಯಾಲ ಕಾಮರಾಜಿ ಕೈಲ ಬುದ್ಧಿ ಬಾಣವನ್ನು ಮಾಡಿಕೊಂಡು ಹೌದೌದು ಬುದ್ಧಿ ಬಾಣವನ್ನು ಮಾಡಿಕೊಂಡು ಅಕ್ಕನೇಳ ಮಾಯಕನ ಕರೆಯಲು ಚಿಂಚಲು ಸುರುಕ ಹೋಗಿ ಚಿಂಚಲು ಸುರಿದಾಗ ಅಕ್ಕನೇಳ ಮಾಯಕನ ಯಾವ ರೀತಿ ಕಾಡ್ಯಾನ ಹೌದೌದು ಪಾತ್ರ ಕೇಳಿದ್ರ ಹೆಂಗ್ರಿಪ್ಪ ಬೇಕಾದ್ರೆ ನಾಗರಿಕತೆಗೆ ಚೆಲ್ಲನ್ನ ಅಡ್ಡುಡಿಗೆ ಮಾಡಿದ್ರ ನಾವು ಊಟ ಮಾಡ್ತೀವಿ ಇಲ್ಲಿಕ್ಕೆ ಮಾಡಲಕ್ಕ ಅಂದಾಗ ಅವ್ನು ಹಠ ಮಾಡಿ ಕೂತಾಗ ಅವಾಗ ಅಕ್ಕನೇಳ ಮಾಯಕ್ಕ ಏನು ಮಾತಾಡ್ರಿಪ್ಪ ಮಾಯಕ್ಕ ಸಣ್ಣವಿದ್ದಾಗನು ಕಾಡಿದೆ ಈಗಾದ್ರೂ ಕಾಡುತ್ತ ಮಾತಾಡಿ ತಮ್ಮ ಕಾಡಿನ ಪ್ರಕಾರವಾಗಿ ಎಲ್ಲಾನು ಮನೆಗಳ ಹೊರಗೋಗಿ ಮೂರು ಕಣ್ಣಿನ ಹೊತ್ತೊಳಗ ನಾಗಣ್ಣಗೆ ತಂದು ಹೌದು ಹೌದು ಅಕ್ಕನೇಳ ಮಾಯಕ್ಕ ಚೆಲ್ಲನ ಅಡ್ಡುಡಿಗೆ ಇಟ್ಟು ನಾಗರಿಕತೆಗೆನ್ನ ಮಾಡಿದಳು ಹೌದೌದು ಮಾಡಲ್ರಿಪ್ಪ ತಮ್ಮ ಈಗಾದ್ರೂ ಊಟ ಮಾಡಬಾರು ಅಂದಾಗ ಅವಾಗ ಲಿಂಗವೀರಣ್ಣನವರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾನ್ರಿಪ್ಪ ಕಿಲ್ಲಾರ ಹಾಲ ಕರಗುವುದು ಎಂದು ಮಾಡಿದ ಮರಿ ಹಾಲ ಕರ ಕುಡ್ದು ಎಂದು ಮಾಡದ ಕುರಿ ಹಾಲು ಮರಿ ಕುಡ್ದು ಎಂದು ಮಾಡಿದ ನಾವು ಊಟ ಮಾಡುದಿಲ್ಲ ಅಂತ ಅಂದಾಗ ಏನ್ ಹೇಳ್ತಾನ್ರಿಪ್ಪ ಅವಾಗ ಅಕ್ಕನೇಳ ಮಾಯಕ್ಕ ಯಾವ ಹಾಲು ಬೇಡ್ತಿ ಬೇಡ ತಮ್ಮ ಅಂದಾಗ ಹೌದು ಯಾವ ಹಾಲು ಬೇಡ್ತಿ ಬೇಡ ತಮ್ಮ ಅಂದಾಗ ಅವಾಗ ಲಿಂಗವೀರಣ್ಣನವರು ಯಾವ ಹಾಲು ಬೇಡನ್ನಪ್ಪ ಅಂತ ಕೇಳಿದ್ರ ಯಾವ ಹಾಲು ಬೇಡ ಅಂತಿಪ್ಪ ಬೇಡದವ್ರ ಊಟ ಮುಟ್ಟಿನಾಗ ನಾನು ಕುರಿ ಹಾಲು ತಂದು ಕೊಟ್ಟರೆ ಊಟ ಮಾಡ್ತೀನಕ್ಕ ಅಂದಾಗ ಹೌದೇನು ಮಾತಾಡ್ರಿಪ್ಪ ಅಂತ ಅವಾಗ ನಾನು ಅಕ್ಕನೇಳ ಮಾಯಕ ಏನ್ ಹೇಳ್ತಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾನ್ರಿಪ್ಪ ನಮ್ಮ ಕಾಡಿನ ಪ್ರಕಾರ ಮುಟ್ಟನಾಗಲಾರ ಕುರಿ ಹಾಲು ತಂದು ಕೊಟ್ಟು ಹೌದು ಲಿಂಗವೀರಣ್ಣನವರಿಗೆ ಊಟವನ್ನ ಮಾಡಿಸ್ಯಾರ ಮಾಡ್ಸಲ್ರಿ ಊಟ ಮೇಲೆ ಅವಾಗ ಅಕ್ಕ ತಮ್ಮ ಇಬ್ರು ಕೂಡಿ ಬೆಳ್ಳಿಗಿರಿಗೆ ಬಂದಾರ ಬಂದರಲ್ರಿಪ್ಪ ಬೆಳ್ಳಿಗಿರಿಗೆ ಅವಾಗ ಬೆಳ್ಳಿಗಿರಿಗೆ ಬಂದು ಅಕ್ಕನೇಳ ಮಾಯಕ್ಕ ಇದು ಯಾವ ರೀತಿಯನ್ನು ಸಂತಿ ಹೋಗಿ ಲಿಂಗವೀರಣ್ಣನವರಿಗೆ ಕಾಡ್ತಾಳಂತಕ್ಕಂಥ ಸಂದರ್ಭ ಸಂತ ಕಾಡ್ತಾಳನ್ರಿ ಜನ ಸ್ವಲ್ಪ ಕಾಡ್ತಾಳ ತಮ್ಮ ಹೌದು ಹೌದು ಯಾಕೆ ಕಾಡ್ಬೇಕಾಯ್ತಪ್ಪ ಅಂತ ಕೇಳಿದ್ರ ಯಾಕೆ ಕಾಡ್ಬೇಕಾಯ್ತ್ರಿಪ್ಪ ಸ್ವತಃ ಚಿಂಚನ ಸ್ವರೂಪಾಗಿ ಅಕ್ಕನೇಳ ಮಾಯಕ್ಕನ ಕಾಡನಲ್ಲ ಆ ಮಾತುಗಳ ಮನಸ್ಸಿನೊಳಗೆ ಇಟ್ಟುಕೊಂಡು ಲಿಂಗವೀರಣ್ಣನವರಿಗೆ ಬೆಳ್ಳಿಗಿರಿಗೆ ಬಂದು ಹೌದು ಇನ್ನು ಯಾವ ರೀತಿ ಅಕ್ಕನೇಳ ಮಾಯವ ಮತ್ತು ದೇವರಿಗೆ ಬಪ್ಪಣ್ಣ ಹೌದು ಲಿಂಗವೀರಣ್ಣನವರ ಬಾಲರು ಕನ್ಯಾಲ ಕಾಮರಾಜಿ ಕೂಡಿ ಸಂಧಿಗೆ ಹೋಗ್ತಾರಂತಕ್ಕಂಥದ್ದು ಹೌದು ಸಂಧಿ ಹೋಗ್ತಾರಿಪ್ಪ ಅವಾಗ ಸಂಧಿ ಒಳಗೆ ಏನು ಮಾತಾಡ್ತಾವ ಅಂತಕ್ಕಂಥದ್ದು ಈ ಹುಲಗಬಾಳ ಗ್ರಾಮದ ಹಿರಿಯರಿಗೆ ಎಲ್ಲರೂ ನೋಡ್ರಿ ನನ್ನ ಆತ್ಮೀಯ ಬಂಧುಗಳೇ ಹೌದಾ ಹೌದಾ ಇನ್ನು ಮುಂದೆ ಕೇಳ್ರಿ ಕೇಳ್ರಿಪ್ಪ ಹಲೋ 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 ಹಲೋ
ದಯವಿಟ್ಟು ಯಾರಾದರೂ ಇಲ್ಲಿ ಒಂದು ಹೆಣ್ಣು ಮಗು ಕಳ್ಕೊಂಡದ 4 ವರ್ಷದ ಮಗು ಐತಿ. ದಯವಿಟ್ಟು ಎಲ್ಲಿ ಕಳ್ಕೊಂಡು ಎಲ್ಲರೂ ಹುಡುಕಾಟಕತ್ರ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಇಲ್ಲಿ ಕಮಿಟಿಯವ್ರು ತಂದು ಕೊಟ್ರಲ್ಲಿ ಕೂಸಿಗೆ 4 ವರ್ಷ ಐತಿ, ಹೆಣ್ಣು ಮಗು ಐತ್ರಿ. ಹೆಣ್ಣು ಮಗಳು ಬಂದು ಕರ್ಕೊಂಡು ಹೋಗ್ಬೇಕು. ನಾಲ್ಕು ವರ್ಷದ ಹೆಣ್ಣು ಮಗು ಐತಿ ನೋಡ್ರಿ. ಯಾಕ ಏನತ್ತಮ್ಮ? ಎಳೆಗೆ 1000 ಬೇಲಿ, ತೊಳೆಗೆ 1000 ಬೇಲಿ, ದಡಿ ರೇಷ್ಮೆ ಇರ್ಲಿ, ಸೆರಗಿ ರೇಷ್ಮೆ ಇರ್ಲಿ, ಸೂರ್ಯ ಚಂದ್ರ ಹಂಗ ಹೊಳೆದಿ ಎಂತ ಸಿರಿ ಬೇಡ್ದು ಬೇಡಿ ಬಾಜಾರದಾಗ ಹುಟ್ಟು ಹಬ್ಬ ಮಾಡಕತ್ತಾಗ ಏನು ತಮ್ಮ ಹೇಳಕ 6 ಸೈಯೂರದಾಗ 12 ಚೌರ ಭೂಮಿ ಮಾಲಾಕತ್ತಮ್ಮ. ದೊಡ್ಡ ಶ್ರೀಮಂತಿದೀವಿ, ದೊಡ್ಡ ಸಾಹುಕಾರ ಇದ್ದೀವಿ. ಬೀರಣ್ಣ ಬೇಡದ್ರೆ ಬೇಕಾದ್ಯ ತರ್ತೀವಿ, ಬೇಕಾದ್ಯ ಕುಡಿಸ್ತೀವಿ, ಬೇಕಾದ್ಯ ಉಡಿಸ್ತೀವಿ. ಮುಂದೆ ಬರುವ ಬಂದಿರವ ಕೆಲವಿಗೆ ನಾವು ಹಬ್ಬ ಹಾಕ್ತಾರತಮ್ಮ. ಒಬ್ಬ ಇದ್ದವಿರ್ತಾನ, ಒಬ್ಬ ಇದ್ದವಿರ್ತಾನ. ತಮ್ಮ ಬರುವುದು ಇಂಥ ಸೀರೆ ತರುವುದಾಗುವುದಿಲ್ಲ ತಮ್ಮ, ಇಂಥ ಕುಂಸ ತರುವುದಾಗುವುದಿಲ್ಲ. ಆದರೂ ತಮ್ಮ ಕರಿಯಾಗತ್ತದ ಹಿರಿಯರು, ನರಿಯಾಗತ್ತದ ಗರಬರು ಯಾವ ಸೀರೆ ಪಾಸ್ ಮಾಡಿ ತಂದಾರ ಅದೇ ಸೀರೆ ಊಟ ಹಬ್ಬ ಮಾಡ್ತೀನಿ. ಓ ವೀರಣ್ಣ, ಅದೇ ಸೀರೆ ಊಟ ಹಬ್ಬ ಮಾಡ್ತೀನಿ. ಆಗಲಿ ಆಗಲಿ ಅಕ್ಕ, ಆಗಲಿ ನಡೀತಮ್ಮ. ಹೋಗುವ ಮನೆಗೆ ಗುರುವಿನ ಬರಮಾಡಿಕೊಳ್ಳುವುದಿನ ಮುಂದ. ಹಲೋ ದಯವಿಟ್ಟು 3-4 ವರ್ಷದ ಹೆಣ್ಣು ಮಗುವನ್ನು ಕಳ್ಕೊಂಡು ಹೋಗ್ತಾ ಯಾರು ಹುಡುಕಾಟ ಕರ್ತಿರಲ್ಲಿ ಬಂದು ಕೂಸಾದ ಕರ್ಕೊಂಡು ಹೋಗ್ಬಿಟ್ಟು ಹಸಿರು ಕಲರ್ ಅಂಗಿ ಅಂತ ನೋಡ್ರಿ. ಒಳಗೆ ಮನೆ ಒಳಗೆ ಹಸಿರು ಕಲರ್ ಅಂಗಿ 3-4 ವರ್ಷದ ಹುಡುಗ ಐತಿ, ಹೆಣ್ಣು ಮಗಳು ಐತಿ. ಬಸಪ್ಪ ಹನುಮಂತ ವಾಲಿಗಾರ ಸಾಕಿನ ಅಡಿ ಹುಡುಗರ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಏನೋ ನಮ್ಮ ಅಕ್ಕನೇಳ ಮಾಯಮ್ಮನ ಹಬ್ಬಕ್ಕೆ ಹೋಗಿ ಮುಟ್ಲ ತಿಳ್ಕೊಂಡು 100 ರೂಪಾಯಿ ಕಳಕಾಣಿ ಕೊಟ್ಟಿರ್ತಾರೆ. ಅವರಿಗಾದ್ರೂ ಜಗದ್ಗುರು ರೇವಣ ಸಿದ್ದೇಶ್ವರ ಹಾಗೂ ಮುತ್ಯ ಮಾಳಿಂಗರ ಬೇರೆಯವರು ಅಷ್ಟೈಶ್ವರ್ಯ ಸಿರಿ ಸಂಪತ್ತು ಕೊಂಡೆಂದು ಆ ಗುರುವಿನಲ್ಲಿ ಬೇಡಿಕೆ ಇರೋದು. ಯಾವ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಮಿಲಿಟರಿ ಸೈನಿಕರು ನೋಡ್ರಿ, ಅವ್ರ ಬಳಿ ಎಂತ ಮನಸ್ಸು ಅಂತ ಕೇಳಿದ್ರೆ ದೇಶ ಕಾಯುವಂತ ದೇವತಾ ಮನುಷ್ಯರು ತಿಳ್ಕೋಬೇಕು ಅವ್ರಿಗೆ. ಯಾಕಂತ ಕೇಳಿದ್ರೆ ದೇಶ ಕಾಯೋರು ಅಂದ್ರೆ ಸಾಮಾನ್ಯ ಮಾತಲ್ರಿ. ಅದೇ ನಾವು ಯಾಕಂದ್ರೆ ಇಲ್ಲಿ ಕೂತೀವಿ ಕರೆ, ಇಲ್ಲಿ ಆಟ ಮಾಡ್ತೀವಿ, ದುನಿದೆ ಮಾಡ್ತೀವಿ ಕರೆ. ಹೌದು, ನಮ್ಮನ್ನ ರಕ್ಷಣೆ ಮಾಡುವಂತ ವ್ಯಕ್ತಿಗಳು ಏನೋ ನಮ್ಮ ಮೇಲೆ ಆಶೀರ್ವಾದ ರೂಪದಿಂದ ಈರ ನನ್ನ ತುಂಬಿಗೆ ಸಾಕಿನ ಕೂಸ್ಬಾಳ 500 ಒಂದು ಕಲಾಕಾಣಿಕೆ ನಮ್ಮ ಮಾಮನ ಹಬ್ಬದ ಸಂಘಕ್ಕೆ ಹೋಗಿ ಮಟ್ಟದ ಕೊಟ್ರ. ಹೌದು, ಅವರಿಗಾದ್ರು ಮಿಲಿಟರಿ ಸೈನಿಕರೊಳಗೆ ಹೆಚ್ಚಿನ ಪದವಿ ಕೊಟ್ಟ ಭಗವಂತ ನಡೆಸಿಕೊಳ್ಳುತ್ತ ಆ ಗುರುವಿನಲ್ಲಿ ಬೇಡಿಕಿರೋದು. ಹೌದೌದು, ಅನ್ನದಾನಕ್ಕಿಂತಲೂ ಪುಣ್ಯದಾನ ಯಾವುದಿಲ್ಲ ಅಂತ ಹೇಳ್ಯಾರ. ಹೌದೌದು,
ಬನ್ನಿ ಬೀರದೇವ್ರ ಮತ್ತೆ ನರಿಗಟ್ಟದ ಹಿರಿಯರು ಎಲ್ಲರೂ ಕೂಡಿಕೊಂಡು ಸಂತಿ ಮಾಡ್ಕೊಂಡು ಬಂದಾರ ಈಗ ಬಂದಾರಪ್ಪ ಇನ್ನು ಮುಂದೆ ಹೆಂಗ್ ನಡೀತಂತ ಕೇಳಿದ್ರ ಏನಂದ್ರೆ ಬಂದ ಅಕ್ಕಿ ಹಸರು ಮಾಡುದು ಹಬ್ಬದಾಗ ಕಾರಣ ಮಾಡ್ಬೇಕಂದ್ರೆ ಹಿಂದಕ್ಕೆ ಮಾಡ್ತಿದ್ರು ಹಿರಿಯರು ಕೇಳಿದ್ರೆ ಮುತ್ತಿನ ಮರ ಹಿಡಿದು ಅಕ್ಕಿ ಗೋಧಿ ಹಸರು ಮಾಡ್ತಾರ ಅದು ಮುಂದೆ ಮೇಲೆ ಬೀರದೇವ್ರು ಗೋಧಿ ಗುಮ್ಮಿ ಹೊಡಿತಾನ ಚಚ್ಚಿ ಗುಮ್ಮಿ ಹೊಡಿತಾನ ಆಮೇಲೆ ಗುಮ್ಮಿ ಹೊಡೆದು ಗೋಧಿ ಬೀಸುದು ಹಿಟ್ಟುದು ಹಿಂಗೇನೋ ಅನೇಕ ತರ ನಡೀತಾವ ಕುಟ್ಟುದು ಬೀಸೋದು ಮಾಡೋ ಮುಂದ ಈಗಂತೂ ಕುಟ್ಟುದು ಬೀಸೋದು ಗೊತ್ತಿಲ್ಲ ಹೆಣ್ಮಕ್ಳಿಗೆ ಆ ಕುಟ್ಟುದು ಬೀಸಾಗ ಹಿಂದಕ್ಕಿನ ಕಾಲದಾಗ ನಮ್ಮ ಹೆಣ್ಣು ಮಕ್ಕಳು ಹಾಡ ಹಾಡ್ತಿದ್ರು ಹೆಂಗ್ ಹಾಡ್ತಿರ್ತ ಕೇಳಿದ್ರ ಹತ್ತಿಗೆ ಮೇಲೆ ನಾದಿನಿ ಹಾಡ್ತಿದ್ರು ನಾದಿಗೆ ಮೇಲೆ ಹತ್ತಿಗೆ ಹಾಡ್ತಿರು ನಾ ಹೆಚ್ಚ ನೀ ಹೆಚ್ಚನಂತ ಹಾಡ ಹಾಡಿ ಅವಾಗಿನ ಕಾಲದಾಗ ಅಕ್ಕನೇಳ ಮಾಯಮ್ಮ ಹಾಡಿದ ಕರೆಯಲ್ಲ ಮತ್ತೆ ನಾದಿನಿ ಕ್ಯಾಮರ್ತಿನ ಹಾಡ್ಯಾಳ ಏನ್ ಹಾಡ್ಯಾಳ ಅಂತ ಕೇಳಿದ್ರೆ ತಾನು ತವರೂರ ಮೇಲೆ ಹಾಡ್ಯಾಳ ತವರೂರ ಮೇಲೆ ನಾರಾಯಣಗೌಡ ಅಂತ ಶ್ರೀಮಂತಿದ್ದ ಏಳೂರು ಗೌಡಿಗಿದ್ದ ಅಂತ ಹಾಡಿದಾಗ ಹೌದೇ ಅಕ್ಕನೇಳ ಮಾಯಕ್ಕ ಸಿಟ್ಟು ಬಂದು ಏನ್ ಮಾತಾಡ್ರಿಪ್ಪ ಮಾಯಕ್ಕ ಸಿಟ್ಟು ಬಂದು ಕ್ಯಾಮರತಿ ನನ್ನ ತಮ್ಮನ ಮನ್ಯಾಗ ನಿನ್ನೂ ತವರೂರು ಹಾಡ ಹಾಡ್ತಂದ್ರೆ ನಿಂದೆಂತ ಕೋಪ ಅಂತ ಹೇಳಿ ಅಕ್ಕನೇಳ ಮಾಯಮ್ಮ ತನ್ನ ತಮ್ಮನ ಮೇಲೆ ಹಾಡಿ ಹಾಡ ಹಾಡಿ ತೆದಿ ಮೇಲೆ ಜಿಂಜರಿ ಹಿಡಿದು ಅಣಿಕಿನೇ ಹೊತ್ತು ಮಾಡುವಾಗ ಹಿಟ್ಟಕ್ಕೆ ತಯಾರಾಗ್ಯಾವ ನನ್ನ ಬಂಧುಗಳೇ ಹಿಟ್ಟಕ್ಕೆ ತಯಾರಾಗ್ಯಾವ ಅದಕ್ಕೆ ಈ ಸದ್ದ ಮುಂದಿನ ಕಾರ್ಯಕ್ರಮ ಏನಂತ ಕೇಳಿದ್ರೆ ಅಕ್ಕಿ ಗೋಧಿ ಹಸರು ಮಾಡೋದ ಆಮೇಲೆ ತೆಲಿ ಮೇಲೆ ಜಿಂಜರಿ ಹಿಡಿದು ಅಣಿಕಿನೇ ಹೊತ್ತು ಕುಟ್ಟುವುದು ಬೀಸುವುದು ಇನ್ನ ಹಲವಾರು ಕಾರ್ಯಕ್ರಮ ಈ ತನಕ ಏನು ಕೇಳಿಲ್ಲ ಅದು ಅಷ್ಟೇ ಹಿಂದಿನ ಮುಂದೆ ಒಳ್ಳೊಳ್ಳೆ ಬಹಳ ಮಾರ್ಮಿಕವಾದ ಕಾರ್ಯಕ್ರಮ ನಡೀತದ ಸ್ವಲ್ಪ ದಯವಿಟ್ಟು ಶಾಂತತೆ ಕಾಪಾಡಿ ಕಾರ್ಯಕ್ರಮ ಮುಗಿತಕ ಯಾರು ಎತ್ತ ಹೋಗಿ ಬರ್ತೇವೆ ದಯವಿಟ್ಟು ಅಂತ ಕೇಳ್ತಾ ಇರ್ತೀವಿ ಯಾವ ಯಾಕರ್ವ ಹೋಗೋಣ ನಾಲ್ಕು ಸಾಕು ಜಾತಿಯಲ್ಲಿ ವಿಜಯ ಈ ದಾನ ಧರ್ಮ ನೀವು ಕೊಟ್ಟಿರ್ತಕ್ಕಂಥ ಹಣ ಏನಲ್ಲ ದುಡ್ಡು ಅದಲ್ಲ ಆ ದುಡ್ಡ ಮತ್ತ ಇಲ್ಲಿ ನಾವು ಮುಗಿಸಿ ಬಂದಿವಿ ಕೆಲವೊಂದು ಎಷ್ಟೋ ನಮ್ಮ ಅಧ್ಯಕ್ಷ ಗೊತ್ತು ದುಡ್ಡು ಮುಗಿಸಿದ್ ನಾವು ಇದು ಇಲ್ಲ ಕೇಳಿಲ್ಲರು ಆ ಮುಗಿಸಿದ ದುಡ್ಡು ಮತ್ತ ಆಮೇಲೆ ನೀವು ಮಾಡಿದಂತ ಅಹೇರಿ ಏನದಲ್ಲ ಇದು ಒಟ್ಟು ಬೇಳೆ ಮಾಡಿ ಇದು ಬೇಳೆ ಮಾಡಿ ನಾವೇನು ನಾವು ಈ ಎಲ್ಲಾ ಮೇಳವ್ರು ಕೂಡಿ ನಮ್ಮ ಸಂಸಾರಕ್ಕೆ ಒಂದೇ ₹1 ಚಹಾ ಕೊಡಂಗಿಲ್ಲ ನನ್ನ ಬಂಧುಗಳೇ ಹೌದೌದು ಒಟ್ಟು ಕಮ್ಮಿ ಕೇಳಿದ್ರ ನಮ್ಮ ಊರೊಳಗ ಲಕ್ಷ್ಮೀ ಗುಡಿ ಕಟ್ಟಣದ ಕರೆ ನಾವು ಸಂಘದವರು ಕೂಡಿ ಅಲ್ಲೊಂದು ಗುಡಿ ಕಟ್ಟಕ್ಕೆ ಕೊಳ್ಳಕತ್ತೀವಿ ಕರೆ ನಿಮ್ಮ ದುಡ್ಡು ಯಾರು ಒಳಗ ಒಂದೇ ₹1 ಚಹಾ ಕೊಡಂಗಿಲ್ಲ ₹1 ಇದ್ರೊಳಗ ಆತ್ಮೀಯ ಬಂಧುಗಳೇ ಈ ಮೇಳೊಳಗ ಯಾರಂತ ಕೇಳಿದ್ರ ಯಾಕ್ರಿಪ್ಪ ಈ ದೀಪ ಬಾರಿಸೋ ಮನುಷ್ಯರವ್ರು ಸಾಮಾನ್ಯ ಅಲ್ಲ ನಮ್ಮೂರು ಹಿರಿಯರು ಗೌಡ್ರು ನಮ್ಮೂರು ಗೌಡ್ರು ಆ ಗೌಡ್ರು ಎಲ್ಲರೂ ಗುಡ್ಕೊಂಡು ತಗೋಗಳೇ ನೀವೆಲ್ಲ ಮಾಡ್ಕೊಂಡು ಬಂದು ನೀವು ಪಗಾರ ತಗೊಂಡ್ರಿ ನೀವು ದೊಡ್ಡ ಹೊಟ್ಟೆ ತುಂಬಂಗಿಲ್ಲಪ್ಪ ನಾ ಹುಡುಗಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಮುಖಂಡ ಗೌಡ್ರು ಅಂದಾಗ ನಾವೇನಿಂದ ಗೌಡ್ರು ಬಿಲ್ ಅಂತೀವಿ ನಾವು ಯಾರೋ ₹1 ಸಂಸಕ್ಕೆ ಹಾಕಂಗಿಲ್ಲ ಹೋಗಿ ಮಠಕ್ಕೆ ಕೊಡ್ತೀವಿ ಅಂತ ಹೇಳಿ ದುಂಡಪ್ಪ ಗೌಡ್ರು ನಂದಪ್ಪ ಗೌಡ್ರು ಪಾಟೀಲ್ರು ₹100 ಕಲಾ ಕಾಣಿ ಕೊಟ್ಟಿರ್ತಾರೆ ಅವ್ರಿಗಾದ್ರು ಗುರು ಬೀರದೇವರ ಮಾಳಿಂಗರಾಯ ಆ ಸ್ಟೇಷನ್ ಸಿರಿ ಸಂಪತ್ತು ಕೊಡ್ಲಿ ಅಂತ ಗುರುವಿನಲ್ಲಿ ಬೇಡ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಕರೆ ನೀವು ಯಾರೋ ಇನ್ನು ಮುಳುಗಿಸಬಾರ್ದು ನಮ್ಮ ಹಿಂದಿನ ಸಂಪ್ರದಾಯ ಹಿಡಿಬೇಕಿಂತ ಮುಚ್ಚರ್ದ ನೋಡಿ ಕಲಿಬೇಕು ತಿಳ್ಕೊಂಡು ನಮಗೆ ₹101 ₹100 ಕೊಟ್ಟರ